ಹಾಯ್ ಎವ್ರಿವನ್, ವೆಲ್ಕಮ್ ಟು ವಿನುತಾ ಸ್ಟುಡಿಯೋ. ಇವತ್ತಿನ ರಂಗೋಲಿ ಟ್ಯುಟೋರಿಯಲ್ಸಲ್ಲಿ 2 ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ಒಂದು ನ್ಯೂ ಇಯರ್ಗೆ ಹಾಕುವಂಥದ್ದು, ಹ್ಯಾಪಿ 2026 ಅಂತ ಬರುತ್ತಿದ್ದು. ಇದು ಬರ್ಡ್ ಆಗುತ್ತೆ. ಹೋದ ವಾರ ನಾನು ಬಟರ್ಫ್ಲೈ ಹೇಳ್ಕೊಟ್ಟಿದ್ದೆ. ಈ ವಾರ ಇದು ಒಂದು ಬರ್ಡ್ಸ್ ಆಗಿರುತ್ತೆ. 4 ಬರ್ಡ್ ಬರುತ್ತೆ, ನೋಡೋಕ್ಕೆ ಚೆನ್ನಾಗಿರುತ್ತೆ. ಸೊ ಇದು ಒಂದು ಹೇಳ್ಕೊಡ್ತೀನಿ. ಇನ್ನೊಂದು ಲೋಟಸ್ಸು, ಅದು ಕೂಡ ಚೆನ್ನಾಗಿರುತ್ತೆ ಮನೆ ಮುಂದೆ ಹಾಕೋಕ್ಕೆ. ಸೊ 2 ರಂಗೋಲಿನೂ ಹೇಗೆ ಬರುತ್ತೆ ಅಂತ ನೋಡೋಣ ಬನ್ನಿ. ಇದನ್ನು ಇವಾಗ ನಾನು 14ರಿಂದ 6 ಅಂದರೆ 14ನ 2 ಸಾಲು ಇಟ್ಕೊಂಡಿದ್ದೀನಿ. ಆಮೇಲೆ ನಾನು ಆ ಕಡೆ ಈ ಕಡೆ ಚುಕ್ಕೆ ಬಿಡ್ತಾ ಸಮ ಚುಕ್ಕೆ ಇಟ್ಕೊಂಡು 6 ತನಕ ಬಂದು ಸ್ಟಾಪ್ ಮಾಡಿದ್ದೀನಿ. ಸೊ 14 2 ಚುಕ್ಕೆ 2 ಸಾಲು ಬಂದಿದೆ. 14 14, ಆಮೇಲೆ 12 10 8 6 ಅಷ್ಟೇ. ಇದು ಜಾಸ್ತಿ ಚುಕ್ಕೆ ಇಲ್ಲ, ಇಷ್ಟಕ್ಕೆ ಸ್ಟಾಪ್ ಮಾಡಬೇಕು. ಈಗ ನಾವು ಫಸ್ಟು ಬರ್ಡ್ಸು, ಈಗ ಮಿಡಲಲ್ಲಿ 2000 ಬರುತ್ತಿದೆ 26 ಅಂತ ಮತ್ತು ಹ್ಯಾಪಿ ಅಂತ ಬರುತ್ತಿಲ್ಲಿ. ಇದನ್ನು ಬಿಟ್ಬಿಟ್ಟು ಈ ಕಡೆ 4 ಕಡೆಗೂ ಕೂಡ ಬರ್ಡ್ಸ್ನ ಹೇಗೆ ಬರುತ್ತೆ ಅಂತ ನೋಡೋಣ. ಈಗ ಹೇಗೆ ಅಂತಂದರೆ, ಇಲ್ಲಿ ಕೊನೆಯಲ್ಲಿ ಇರೋವಂಥ 4 ಇದಕ್ಕೆ ಒಂದು ಸರ್ಕಲ್ ಅಂದರೆ ಬರ್ಡಿಂದು ಮುಖ ಬರುತ್ತೆ. 2 ಕಡೆಗೂ ಕೂಡ ಹೀಗೇನೆ, ಹೀಗೆ 2 ಕಡೆಗೂ ಕೂಡ ಬರ್ಡಿಂದು ಮುಖ ಬರುತ್ತೆ. ಆಮೇಲೆ ಇಲ್ಲಿಂದ ಫಸ್ಟು ಇಲ್ಲಿಗೆ ಬಂದು ಇಲ್ಲಿಗೆ ಸ್ಟಾಪ್ ಆಗ್ತೀವಿ. ಆಮೇಲೆ ಏನು ಮಾಡಬೇಕು ಅಂದರೆ, ಈಗ ಇಲ್ಲಿಂದ ಇಷ್ಟಕ್ಕೆ ಬಂದು ನಾವು ಇಲ್ಲಿ ತನಕ ಬರ್ತೀವಿ. ಎಷ್ಟನೇದಕ್ಕೆ ಅಂತಂದರೆ 1 2 3 4 ತನಕ ಬರ್ತೀವಿ. ಇಲ್ಲಿಂದ ಹೀಗೆ ಬಂದು ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಇಲ್ಲಿ 1 2 ಲಾಸ್ಟಿಗೆ ಉಳಿಯುತ್ತೆ. ಸೊ ಇಲ್ಲಿಗೆ ಸ್ಟಾಪ್ ಮಾಡಿದ್ದೀವಿ. ಆಮೇಲೆ ಏನು ಮಾಡಬೇಕು ಅಂತಂದರೆ, ಸೊ ಇದಿರುತ್ತಲ್ಲ, ಇದನ್ನು ಇಲ್ಲಿಗೆ ಸ್ಟ್ರೈಟಾಗಿ ಒಂದು ಲೈನ್ ಇದ್ರ ಬಾಲ ಬರುತ್ತಿಲ್ಲಿ. ಆಮೇಲೆ ಇಲ್ಲಿಗೂ ಕೂಡ ಇಲ್ಲಿಗೀಗ ಹೀಗೆ ಜಾಯಿನ್ ಮಾಡ್ತೀವಿ. ಸೊ ಇದು ಬಾಲ ಆಯಿತು. ಸೊ ಇಲ್ಲಿಗೆ ಏನು ಮಾಡಬೇಕು ಅಂತಂದರೆ, ಇಲ್ಲೊಂದು ಚಿಕ್ಕೆ ಉಳಿದಿದೆ ಅಲ್ಲ. ಸೊ ಈಗ ಇಲ್ಲಿಂದ ತಗೊಂಡು ನೀವು ಯಾವ ಥರ ಬೇಕಾದ್ರೆ ಡಿಸೈನ್ ಮಾಡ್ಬೋದು. ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ ಇಲ್ಲಿ ಬರ್ಡಿಗೆ. ಆಮೇಲೆ ಮಿಕ್ಕಿದ ಇದನ್ನು ಸೇರಿಸ್ಬೇಕಾಗತ್ತೆ. ಸೊ ಅದಕ್ಕೆ ಏನು ಮಾಡೋಣ, ಇಲ್ಲಿಂದ ತೊಗೊಂಡು ಇದನ್ನು ಕೂಡ ಈ ಥರ ಸೇರಿಸೋಣ. ಇಲ್ಲಿ ಒಂದು ಸ್ಮಾಲ್ ಬೀಕ್ ಬರೆದ್ಬಿಟ್ಟು ಒಂದು ಕಣ್ಣು ಬರೆಯೋಣ. ಈಗ ಇಷ್ಟು ಬರ್ಡ್ಸ್ ಆಯಿತು, ಒಂದು ಬರ್ಡ್ ಆಯಿತು. ಸೊ ಅದೇ ಥರ ಈ ಸೈಡ್ಗೂ ಕೂಡ ಸೇಮ್ ಅದೇ ಥರ ಬರಬೇಕು. ಹೀಗೆ ಇಲ್ಲಿಂದ ಇಲ್ಲಿ ತನಕ ಇಲ್ಲಿ 2 ಚುಕ್ಕೆ ಉಳಿಬೇಕಿಲ್ಲಿ. ಸೊ ಆಯಿತಾ, ಇದನ್ನು ಇವಾಗ ಇಲ್ಲಿ ಸ್ಟ್ರೈಟಾಗೆ ಈ ಲೈನಿಗೆ ಜಾಯಿನ್ ಮಾಡ್ತೀನಿ. ಇದನ್ನು ಕೂಡ ಇಲ್ಲಿಗೆ ಜಾಯಿನ್ ಮಾಡೋದು. ಆಮೇಲೆ ಇಲ್ಲಿಂದ ಬಂದಿರೋವಂಥ ಬರ್ಡ್ದು ಇಲ್ಲಿಗೆ ಹೀಗೆ, ಆಮೇಲೆ ಇವೆರಡರಿಂದ ಇದಕ್ಕೆ ಹೀಗೆ. ತುಂಬ ಈಸಿಯಾಗಿದೆ ಇದು ನೋಡೋಕ್ಕೆ. ಹೀಗೆ ಕಣ್ಣು ಸೇಮ್ ಅದೇ ಥರ ಈ ಕಡೆಗೂ ಕೂಡ 2 ಬರುತ್ತೆ ಇವಾಗ ಬರ್ಡು. ಈಗ ಎಲ್ಲ ಕಡೆಗೂ ಸಮ ಸಮ ಚಿಕ್ಕೆ ಉಳಿತಿವಾಗ ಇಲ್ಲಿ ಮಿಡಲಲ್ಲಿ ಹ್ಯಾಪಿ ಅಂತ ಬರೆಯೋಣ. ಇಲ್ಲಿ 2026 ಅಂತ ಬರೆಯೋಣ. ಇದು ಒಂದು ಚಿತ್ರ ಆಯ್ತಿದ್ದು. ಈಗ ಎರಡನೇದು ಎಷ್ಟು ಅಂತಂದರೆ 16ರಿಂದ 2. ಇದು ಕೂಡ ಮಿಡಲಲ್ಲಿ 16, 2 ಚಿಕ್ಕೆ 2 ಲೈನ್ ಇಡಬೇಕು. ಅಂದರೆ 16 16 2 ಇಟ್ಟುಬಿಟ್ಟು ಆಮೇಲೆ ಆ ಕಡೆ ಈ ಕಡೆ ಚಿಕ್ಕೆ ಬಿಡ್ತಾ ಬಂದು ನಾವು 2 ತನಕ ಇಟ್ಕೋಬೇಕು. ಸೊ 16ರಿಂದ 2 ಇದು ಹೆಂಗೆ ಅಂತಂದರೆ, ಇಲ್ಲಿ 4 ಕಡೆಗೆ ಲೋಟಸ್ಸು, 4 ಕಡೆಗೆ ಮತ್ತು ಮಿಡಲಲ್ಲಿ 5 ಕಡೆಗೆ ನಾವು ಫ್ಲವರ್ಸ್ ಬರುತ್ತೆ. ಸೊ ಇದು ಈಗ ಸ್ಟಾರ್ಟ್ ಮಾಡೋಣ. ಈಗ ಕೆಳಗಡೆಗೆ ನಾವು ಇಲ್ಲಿಂದ ತೊಗೊಳ್ತಾ ಇದ್ದೀನಿ. ಸೊ ಹೀಗೆ ಫ್ಲವರ್ನ ತಗೊಳ್ಳೋಣ. ಹೀಗೆ ತಗೊಂಡು ಮಿಡಲಲ್ಲಿ ಇದು 4 ಕಡೆಗೆ ಫಸ್ಟು ಬರ್ಕೊಂಡು ಬಿಡೋಣ ಈ ಥರ ಫ್ಲವರ್ನ. ಈ ಥರ ಬರುತ್ತೆ. ಮಿಡಲಲ್ಲೂ ಕೂಡ ಒಂದು ಫ್ಲವರ್ ಬರುತ್ತೆ. ಸೊ ಮಿಡಲಲ್ಲೂ ಕೂಡ ಹಾಕ್ಕೊಂಡು ಬಿಡೋಣಂತೆ.
ಈಗೆಲ್ಲ ಲೋಟಸ್ ಬರುತ್ತೆ. ಸೊ ಲೋಟಸ್ನ ಬರಿತಾ ಹೋಗೋಣ. ಇದು 2-3 ಥರ ಬರಿಬೋದು. ಫ್ರೀ ಹ್ಯಾಂಡಾಗೂ ಬರಿಬೋದು, ಇಲ್ಲ ಅಂತಂದರೆ ಸ್ಟ್ರೈಟ್ ಲೈನ್ಸ್ ಆಗು ಬರಿಬೋದು. ಈಗ ನಾನು ತೋರಿಸ್ತೀನಿ. ಇದು ಮೊದಲನೇ ಲೈನು. 2ನೇ ಲೈನಲ್ಲಿ 3 ಚುಕ್ಕೆ ಉಳಿದಿರುತ್ತೆ. ಸೊ 3 ಚುಕ್ಕೆಗೆ ಒಂದು ಲೈನ್ ಹಾಕ್ಕೊಳ್ಳೋಣ. ಈ ಥರ 3 ಚುಕ್ಕೆಗೆ ಒಂದು ಲೈನ್ ಹಾಕ್ಕೊಂಡು ಇಲ್ಲಿ ಸ್ಟ್ರೈಟಾಗಿ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಈ ಥರ, ಇಲ್ಲಾಂದರೆ ಕರ್ವಿಯಾಗಿ ಕೂಡ ಬರಿಬೋದು. ಸ್ಟ್ರೈಟಾಗಿ ಒಂದು ಲೈನು ಇಲ್ಲಿ ನೋಡಿ, ಈ ಥರ ಹೀಗೆ ಹಾಕ್ಕೋಬೇಕು. ಆಮೇಲೆ ಇಲ್ಲಿಂದ ಹೀಗೆ ಇಲ್ಲಿಗೆ ತಗೊಂಡು ಹೀಗೆ ಜಾಯಿನ್ ಮಾಡೋದು. ಹೀಗೆ ನೆಕ್ಸ್ಟು ಆಮೇಲೆ ಇಲ್ಲಿಗೀಗ ಈ ಕಡೆಗೂ ಅದೇ ಥರ ಮಾಡೋಣ. ಇಷ್ಟು ಚಿತ್ರ ಆಯ್ತಿದು. ಇದಕ್ಕೆ ಬೇಕಾದ್ರೆ ಏನಾದರೂ ಸ್ವಲ್ಪ ನೀವು ಡೆಕೋರೇಷನ್ ಮಾಡೋದಾದರೆ ಮಾಡಬಹುದು, ಇಲ್ಲಾಂದರೆ ಹಾಗೆ ಬಿಟ್ಟರೆ ಚೆನ್ನಾಗಿರುತ್ತೆ. ಕಲರ್ ತುಂಬ ಚೆನ್ನಾಗಿರುತ್ತೆ ಇದು. ಸೊ ನೀವು ಕೂಡ ಒಂದು ಸತಿ ಮನೆಯಲ್ಲಿ ಎರಡೂ ಕೂಡ ಹಾಕಿ ನನಗೆ ಫೋಟೋ ತೆಗೆಯೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವೀಕ್. ಬಾಯ್.